ಮಾರ್ನಮಿ ಈಗ ನೋಡಿದೆ. ಒಂದು ಆ ಜಗತ್ತಿಗೆ ಕರ್ಕೊಂಡೋಯ್ತು. ನಮಗೆ ತುಂಬಾ ಇಷ್ಟ ಆಯ್ತು. ಅಂದ್ರೆ ರಿತ್ವಿಕ್ ಎಸ್ಪೆಷಲಿ ಹೀರೋ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ ಡಿ ಒ ಪಿ ಇದುವರೆಗೂ ನಾವು ಸಲಗ ಭೀಮಾ ಈ ತರದ್ ನೋಡಿದ್ವಿ. ನಾನು ಫಸ್ಟ್ ಟೈಮ್ ಶಿವ ಅವ್ರ ವರ್ಕ್ ಈ ತರದ್ ನೋಡ್ತಾ ಇರೋದು. ಶಿವ ಅವರು ಅದ್ಭುತವಾಗಿ ಅಂದ್ರೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನನಗೆ ತುಂಬಾ ಇಷ್ಟ ಆಯ್ತು. ಮ್ಯೂಸಿಕ್ ಚರಣ್ ಸರ್ ಅಂತ ಗೊತ್ತಿರ್ಲಿಲ್ಲ. ಯಾರಪ್ಪ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈ ಲೆವೆಲ್ ಕೊಟ್ಟಿದ್ದಾರೆ ಅನ್ಕೊಂಡೇ ನೋಡಿದೆ. ನಾನು ಹೊರಗಡೆ ಬಂದ್ಮೇಲೆ ಪೋಸ್ಟ್ ನೋಡ್ಬಿಟ್ಟು ಚರಣ್ ರಾಜ್ ಅಂತ ಗೊತ್ತಾಯ್ತು. ಎಕ್ಸ್ಟ್ರಾ ಆರ್ಡಿನರಿ ಕೊಟ್ಟಿದ್ದಾರೆ. ಆಮೇಲೆ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳ್ಬೇಕು. ಒಂದು ಅದ್ಭುತವಾದ ಒಂದು ಮಣ್ಣಿನ ಕತೆ, ಒಂದು ಒಂದು ಏನೋ ಒಂದು ಬುಕ್, ಒಂದು ಕಾದಂಬರಿ ಓದಿ ಮುಗಿಸಿದ ಫೀಲ್ ಆಗುತ್ತೆ. ಅದೇ ಫೀಲಲ್ಲಿ ನಾನು ರಿಯಲಿ ಹೇಳ್ತಾ ಇದ್ದೀನಿ. ಅಂದ್ರೆ ಆ ಜಗತ್ತು, ನಾವೊಂದು ಬುಕ್ ಓದಿ ಫೀಲ್ ಆಗುತ್ತೆ. ಒಂದು ಎರಡು ಜೀವಗಳ ನಡುವೆ ಒಂದು ಅದ್ಭುತವಾದ ಎಮೋಷನಲ್, ನನ್ನ ಮದರ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಕಟ್ಟಿಕೊಟ್ಟಿದ್ದಾರೆ. ಅಂದ್ರೆ ಡೈರೆಕ್ಟರ್ ಅದ್ರ ಮೇಲೆ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದಕ್ಕೂ ಮುಂಚೆಗೆ ಈ ಥರದ್ದು ಒಂದು ಇದಿರುತ್ತೆ ಗುಡ್ ಮೂವಿ ಅಂತ. ನಾನು ಮಿಸ್ ಮಾಡ್ಕೋತಾ ಇದ್ದೆ ಆ್ಯಕ್ಚುಲಿ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಸಿನಿಮಾ ನೋಡ್ಕೊ, ಭಾಳ ಚೆನ್ನಾಗಿದೆ. ಸ್ಟೋರಿ ನಾವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಆಗುತ್ತೋ ಅಂತ ಅಂದ್ಕೊಂಡಿದ್ದು, ಅದಕ್ಕೆ ಮೀರಿದ್ದು ಒಂದು ಕ್ಲೈಮ್ಯಾಕ್ಸ್ ಆಗಿದೆ. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಹಂಗೆ ಎಲ್ಲರ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಈ ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ತೆ. ಮಾರ್ನಮಿ ಮೂವಿಗೆ ಬಂದಿದ್ವಿ. ಒಂದು ಸೋಲ್ಫುಲ್ ಫಿಲಮು ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಫಿಲಮ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಸೆಲೆಬ್ರೇಷನ್ ಮತ್ತು ಅಗೇನ್ ಸೆಲೆಬ್ರೇಷನ್ ಮಧ್ಯೆ ಆಗೋ ಒಂದು ಅನಾಹುತ ಒಟ್ಟು ಸೂಪರಾಗಿ ತೋರಿಸೋರೆ. ಮತ್ತು ಈ ಸಂಬಂಧಗಳು ದೂರ ಆದರೆ ಏನಾಗುತ್ತೆ, ಆ ಒಂದು ದೊಡ್ಡ ಕಾನ್ಸೆಪ್ಟು. ಮತ್ತು ಒಂದು ದೇವ್ರ ಭಕ್ತಿ ಇರೋ ಡೈರೆಕ್ಟರ್ ಅನ್ಕೋತೀನಿ. ತುಂಬ ಚೆನ್ನಾಗಿದೆ. ಮತ್ತು ಹೀರೋಯಿನ್ ಅವ್ರು ಸಾಯಿಸಿಲ್ಲ ಅಂದರೆ ಹೊರಡೆ ಬಂದು ನಾನು ಸಾಯಿಸ್ತಾ ಇದ್ದೆ, ಹೆಂಗೋ ಅವ್ರು ಸಾಯಿಸ್ಬಿಟ್ರು. ತುಂಬ ಖುಷಿ ಆಗುತ್ತೆ ಅದರಲ್ಲಿ. ಈಗಿನ ಕಾಲದಲ್ಲಿ ಲವ್ ಮಾಡೋರು ದಯವಿಟ್ಟು ಬಂದು ಸಿನಿಮಾ ನೋಡಿ. ತುಂಬ ಕಲಿಯೋದಿದೆ, ಬಂದು ಕಲ್ತ್ಕೊಳ್ಳಿ. ಮಾರ್ನವಿ ಎಷ್ಟು ಸೂಪರ್. ಹಾಯ್, ಎಲ್ರಿಗೂ ನಮಸ್ಕಾರ. ಮಾರ್ನಮಿ ತುಂಬಾನೇ ಅದ್ಭುತವಾಗಿ ಮೂಡಿ ಬಂದಿದೆ. ಆಕ್ಚುಲಿ ಆ ಮಂಗಳೂರು ಕಲ್ಚರ್ ಆಗಿರ್ಬೋದು, ಆ ಡೈಲೆಕ್ಟ್ ಆಗಿರ್ಬೋದು, ಅಂಡ್ ಮೇನ್ಲಿ ಋತ್ವಿಕ್ ಅವರ ಪರ್ಫಾರ್ಮೆನ್ಸ್ ಅದ್ಭುತ. ಅವರ ಜರ್ನಿನ ನಾನು ತುಂಬಾ ವರ್ಷದಿಂದ ಅಡ್ಮೈರ್ ಮಾಡಿದ್ದೀನಿ, ನೋಡ್ಕೋತಾ ಬಂದಿದ್ದೀನಿ. ಹಿ ಡಿಸರ್ವ್ಸ್ ಇಟ್. ದ ಹೋಲ್ ಟೀಮ್ ಡಿಸರ್ವ್ಸ್ ದ ಸಕ್ಸಸ್. ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಅಂಡ್ ಸಿನಿಮಾಟೋಗ್ರಫಿ ಅಂಡ್ ಡೈರೆಕ್ಷನ್ ಎಲ್ಲ ಅದ್ಭುತ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ತೆ. ಸೊ ಮಾರ್ನಮಿ ಅಂತೇಳಿ ಮೂವಿ ನೋಡ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಒಂದು ಬಂಚ್ ಆಫ್ ಆರ್ಟಿಸ್ಟ್ಗಳು ಯಾವ ಥರ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ, ಕಾಸ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಶೀತ್ ಶೆಟ್ಟಿ ಅವರು. ನಮ್ಮ ಋತ್ವಿಕ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಚೈತ್ರ ಆಚಾರ್ ನನ್ನ ಪರ್ಸ್ನಲ್ ಫೇವ್ರೇಟ್ ಅವರು. ಅವ್ರ ಆ್ಯಕ್ಟಿಂಗ್ ಬಗ್ಗೆ, ಅವರ ಪೊಟೆನ್ಷಿಯಲ್ ಇನ್ನೂ ಎಕ್ಸ್ಪ್ಲೋರ್ ಮಾಡೋದಿದೆ ನಮ್ಮ ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ನಮ್ಮ ಪ್ರಕಾಶ್ ತುಮಿನಾಡಿ ಇರ್ಬೋದು, ಆ್ಯಂಡ್ ಚೈತ್ರ ಶೆಟ್ಟಿ ಅವರು ಇರ್ಬೋದು. ಐ ಮೀನ್ ಯಾರು ಆರ್ಟಿಸ್ಟ್ ಬಿಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಚರಣ್ ರಾಜ್ ಅವರು ಇರ್ಬೋದು, DOP ಟೆಕ್ನಿಕಲ್ ಸೈಡ್ ಇರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಂಗಳೂರಿನವರು ಹೊರಗೆ ಬಂದುಬಿಟ್ಟು ತುಳು ಸಿನಿಮಾ ಇದೆ, ಕನ್ನಡ ಸಿನಿಮಾದಲ್ಲೂ ಮಾಡಿಕೊಂಡು ಹೊರಗೆ ಬಂದು ಮಾಡ್ತಾ ಇದ್ದಾರೆ. ಸೊ ಎಲ್ಲ ಮಂಗಳೂರಿನವ್ರಿಗೆ, ನಮ್ಮ ಬ್ಯಾಂಗ್ಳೂರಲ್ಲಿರೋರು ಹೇಳ್ತೀನಿ, ಮಾತಾಡಲ ಬತ್ತು ಸಿನಿಮಾ ತೂಲೆ ಸಪೋರ್ಟ್ ಅನ್ ಪ್ಲೇ ಕುಡ್ಲದಾಕ್ಲು ಊರದಾಕ್ಲು ಸಿನಿಮಾ ಮಂದಿರಿ ಥರ ಸೇರಿದ ಟೀಮು ಸಪೋರ್ಟ್ ಅನ್ ಪ್ಲೇ. ಆ್ಯಂಡ್ ಕನ್ನಡ ಜನತೆ ದಯವಿಟ್ಟು ಇನ್ನೇನು ಒಂದು ತಿಂಗಳಿಗೆ OTT ಬರುತ್ತೆ ಅಂತ ಕೂಡಬೇಡಿ. ಮನೆಯಲ್ಲಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಇದು ಥಿಯೇಟ್ರ್ ನೋಡುವಂಥ ಸಿನಿಮಾ. ಆ್ಯಂಡ್ ಸಪೋರ್ಟ್ ಮಾಡಿ ಅಷ್ಟೇ ಕನ್ನಡಿಗರು. ಥ್ಯಾಂಕ್ ಯು. ಋತ್ವಿಕ್ ಅವ್ರನ್ನ ನಾವು ಗಿಣಿರಾಮದಿಂದ ಫಾಲೋ ಮಾಡ್ಕೊಂಡು ಬರ್ತಿದೀವಿ. ಅಂಡ್ ಆಲ್ಸೋ ಈಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಆರ್ಸ್. ಈ ಸಿನಿಮಾಲಿ ಬಿಗ್ ಸ್ಕ್ರೀನ್ ಅಲ್ಲಿ ಅವ್ರನ್ನ ನೋಡುವಾಗ ಇಟ್ ವಾಸ್ ರಿಯಲಿ ಥ್ರಿಲ್ಲಿಂಗ್, ಬಿಕಾಸ್ ಅವ್ರ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಬಂದಿದೆ. ಟೆಕ್ನಿಕಲ್ ಆಸ್ಪೆಕ್ಟ್ ಎಲ್ಲ ಅಮಿತ್ ಹೇಳಿದ್ರು. ಸೊ ಓವರ್ ಆಲ್ ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು. ಥ್ಯಾಂಕ್ ಯು. ಅಂಡ್ ಅಫ್ಕೋರ್ಸ್ ಒಂದು ಮುಖ್ಯ ಪಾತ್ರ ಬಿಟ್ಟೆ ನಮ್ಮ ಕಾಂತಾರ ಖ್ಯಾತಿಯ ಸ್ವರಾಜ್ ಶೆಟ್ಟಿ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಐ ಮೀನ್ ಹೋಲ್ ಆರ್ಟಿಸ್ಟ್ ಸೆಟ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮಾರ್ನಮಿ ತುಂಬ ತುಂಬ
ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಸಿನಿಮಾ. ಐ ಕಂಗ್ರ್ಯಾಚುಲೇಟ್ ಋತ್ವಿಕ್ ಹಾಗೂ ಚೈತ್ರಾ ಅವ್ರಿಗೆ, ಬಿಕಾಸ್ ಅದನ್ನ ಅಂದರೆ ಒಂದು ಲವ್ ಸ್ಟೋರಿಯಲ್ಲಿ ಏನೇನು ಕಾಂಪ್ಲಿಕೇಶನ್ಸ್ ಇರುತ್ತೆ ಅನ್ನೋದನ್ನ ತುಂಬ ಚೆನ್ನಾಗಿ ಪೋರ್ಟ್ರೇ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಅದಕ್ಕೊಂದು ಪ್ರಾಪರ್ ಎಂಡಿಂಗ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ಅವ್ರಿಗೆ ಹ್ಯಾಟ್ಸ್ ಆಫ್, ನಮ್ಮ ಚರಣ್ ರಾಜ್ ಸರ್ಗೆ ಅಗೇನ್ ಹ್ಯಾಟ್ಸ್ ಆಫ್. ವಂಡರ್ಫುಲ್ ಫಿಲ್ಮ್. ಎಲ್ಲರೂ ನಿಜವಾಗ್ಲೂ ಬಂದು ಥಿಯೇಟರಲ್ಲಿ ಕೂತು ಸಿನಿಮಾ ನೋಡ್ಬೋದು. ದಯವಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೂ ಮುಖ್ಯವಾಗಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಶಿವಸೇನಾ ಸರ್ ದಟ್ ಇಸ್ ಪಿಒಪಿ ಅವರಿಗೆ. ತುಂಬ ಟೆಕ್ನಿಕಲಿ ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ಆ್ಯಂಡ್ ದಿ ಎಂಟೈರ್ ಟೀಮ್ ಸಿನಿಮಾದಲ್ಲಿ ಐ ವಿಲ್ ವಿಶ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಅಗೇನ್ ಐ ವಿಲ್ ವಿಶ್ ಕಂಗ್ರ್ಯಾಚುಲೇಷನ್ಸ್, ಇಷ್ಟು ಒಳ್ಳೆ ಸಿನಿಮಾ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ. ನಮಸ್ಕಾರ. ಈಗ ತಾನೇ ಮಹಾನವಮಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ನಿಜವಾಗಿ ಒಂದು ತುಂಬ ಒಳ್ಳೆ ಸಿನಿಮಾ, ಒಂದು ಸದಭಿರುಚಿಯ ಸಿನಿಮಾ. ಇಡೀ ಕುಟುಂಬ ಸಮೇತ ನೋಡ್ಬೋದಂಥ ಒಂದು ಸಿನಿಮಾ. ಚೈತ್ರಾ ಆಚಾರ್ ಅವರಾಗಲಿ, ನಮ್ಮ ಹೀರೋ ಹೊಸ ನಟರು ಅವರಾಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟ್ರು ಚರಣ್ ರಾಜ್ ಸರ್, ಅವರು ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಒಂದು ನಿಧಾನವಾಗಿ ಆವರಿಸ್ಕೊಳ್ತಾ ಒಂದು ನೇಟಿವಿಟಿ ಜೊತೆಗೆ ಒಂದು ಆಪ್ತವಾಗಿರೋ ಒಂದು ಕಥೆಯನ್ನು ಹೇಳಿದ್ದಾರೆ. ಖಂಡಿತವಾಗಿ ನಿಮಗೆ ಇಷ್ಟ ಆಗುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಮಹಾನವಮಿ ಸಿನಿಮಾನ ನೋಡಿ ಹೊಸ ಟೀಮ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ಮಹಾನವಮಿ ಸಿನಿಮಾ ನೋಡ್ಕೊಂಡು ಬಂದೆ. ಸಿನಿಮಾದಲ್ಲಿ ಒಂದು ಗ್ರಾಫ್ ಹೆಂಗ್ ಓಡುತ್ತೆ ಅಂತ ಹೋಗ್ತಾ 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 ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಸಿನಿಮಾ. ಸೊ ಈ ಸಿನಿಮಾನ ನೀವು OTT-ಯಲ್ಲಿ 100% ಬಂದೇ ಬರುತ್ತೆ. ಬಟ್ OTT-ಯಲ್ಲಿ ನೋಡೋದು ಸಿನಿಮಾ ಅಲ್ಲ, ಥಿಯೇಟ್ರಿಗೆ ಬಂದು ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಸಿನಿಮಾ. ಸೊ ಮಹಾನವಮಿಗೆ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು. ಖಂಡಿತ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾ ನೋಡಿ ಅಂತ ಕೇಳ್ತಿದ್ದಾರೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಜಸ್ಟ್ ಮಾರ್ನಮಿ ಸಿನಿಮಾ ನೋಡ್ಕೊಂಡು ಬಂದೆ. ನಮ್ಮ ನಿಶಾಂತ್ ಸರ್ ಹಾಗೂ ಶಿಲ್ಪಾ ಮೇಡಮ್ ಅವರ ಚೊಚ್ಚಲ ನಿರ್ಮಾಣದಲ್ಲಿ ಬಂದಿರುವಂತಹ ಮಾರ್ನಮಿ ಸಿನಿಮಾ. ಸೊ ಈ ಸಿನಿಮಾ ಸ್ಟಾರ್ಟಿಂಗಲ್ಲಿ ನೋಡ್ತಿದ್ದಾಗ ನಾವು ಏನು ಅನ್ಕೊಂಡಿರ್ತೀವೋ ಅದು ನಡೆಯಲ್ಲ. ಆ್ಯಂಡ್ ನಾನು ಇದುವರೆಗೂ ನೋಡಿರೋದ್ರಲ್ಲಿ ಎಲ್ಲ ಎಮೋಷನ್ಸು ಫೋರ್ಸ್ಫುಲಿ ಲೈಕ್ ನುರ್ಕಿರ್ತಾರೆ ಸಿನಿಮಾಗಳು ಬೇರೆದೇ ಕಂಪೇರ್ ಮಾಡಿದ್ರೆ. ಸೊ ಈ ಸಿನಿಮಾ ನಿಮಗೆ ಹೇಗೆ ತೊಗೊಂಡೋಗುತ್ತೆ ಅಂತಂದರೆ, ಆ್ಯಕ್ಚುಲಿ ಯಾರು ವಿಲನ್ಗಳು ಏನು ಅಂತ ಏನೂ ಗೊತ್ತಾಗಲ್ಲ. ಜಸ್ಟ್ ಒಂದು ಸನ್ನಿವೇಶ ಕಟ್ಕೊಂಡು ಹಂಗೆ ನಡೆಯುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಒಂದು ಲವ್ ಎಮೋಷನ್ ಇದೆ, ಫ್ರೆಂಡ್ಶಿಪ್ ಇದೆ, ಜೆನ್ಯೂನ್ ಫ್ರೆಂಡ್ಶಿಪ್ ಇದೆ, ಜೆನ್ಯೂನ್ ತಾಯಿ ಮಗ ಸಂಬಂಧದ್ದು ಏನಿದೆ ಅಂತಿದೆ, ಜೆನ್ಯೂನ್ ಅಪ್ಪ ಮಗಳದಿದೆ. ಸೊ ಓವರ್ ಆಲ್ ಆಗಿ ಇದಿಷ್ಟು ಕೂಡ ಒಂಥರ ಕೊನೆವರೆಗೂ ಕೂಡ್ಸುತ್ತೆ. ನಾವೇನು ಅನ್ಕೊಂಡಿರ್ತೀವೋ ಅದಾಗಲ್ಲ. ಆ್ಯಂಡ್ ಸಿನಿಮಾಟೋಗ್ರಫಿ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ. ಒಂದು ಕೋಸ್ಟಲ್ ಕಡೆ ನಡೆಯುವಂಥ ಕತೆ. ಸೊ ಎಲ್ಲರೂ ಬಂದು ಈ ಸಿನಿಮಾನ ನೋಡಿ. ಇಟ್ಸ್ ಅ ಮಿಕ್ಸ್ಡ್ ಆಫ್ ಆಲ್ ಎಮೋಷನ್ಸ್, ಬೆಟ್ರೇಯಲ್ಸ್ ಇದೆ, ಎಲ್ಲ ಇದೆ. ಸೊ ಎಲ್ಲರೂ ಬಂದು ನೋಡಿ ಮಾರ್ನಮಿನ ಸಪೋರ್ಟ್ ಮಾಡಿ. ಆ್ಯಂಡ್ ನಿಶಾಂತ್ ಸರ್, ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ನಮಸ್ಕಾರ. ಈಗ ಮಾರ್ನಮಿ ಸಿನಿಮಾ ನೋಡಿ ಆಚೆ ಬಂದೆ. ಯಾವುದೋ ಒಂದು ರೀಲ್ ವೈರಲ್ ಆಗ್ತೈತಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊನೆ ಭಾಗ ಕಾಯ್ಬೇಕು ಅಂತ. ಈ ಸಿನಿಮಾಗೆ ಆ್ಯಪ್ಟ್ ಅದು. ಆ್ಯಂಡ್ ನನ್ನ ಗೆಳತಿ ಚೈತ್ರಾ ಆಚಾರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರಿಗೆ ನಾನು ಯಾವಾಗಲೂ ಹೇಳ್ತೀನಿ, ಶಿ ಕ್ಯಾನ್ ನೆವರ್ ಆ್ಯಕ್ಟ್ ಬ್ಯಾಡ್ ಅಂತ. ಯಾವುದೇ ಒಂದು ಸೀನ್ ಎಲ್ಲೇ ಇದ್ರು ತುಂಬ ಕನ್ವಿನ್ಸಿಂಗ್ ಆಗಿ ನಟನೆ ಮಾಡ್ತಾರೆ. ಅದೊಂದು ನನಗೆ ತುಂಬ ಖುಷಿ. ಆ್ಯಂಡ್ ಋತ್ವಿಕ್ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಮ್ಯೂಸಿಕ್ ಚೆನ್ನಾಗಿದೆ, ಒಳ್ಳೇದಾಗಲಿ. ಪ್ರಕಾಶ್ ತುಮ್ಮಿನಾಡು ಮತ್ತೆ ಅವರು ವೈಫ್ ರೋಲ್ ಒಬ್ರು ಮಾಡಿದ್ದಾರೆ, ಅವ್ರ ಹೆಸರು ಗೊತ್ತಿಲ್ಲ. ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನಂಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನವೀನ್ ವಾಕ್ನಾಥ್. ಮಾರ್ನಮಿ ಚಿತ್ರ ಲಾಂಗ್ ವೇಟಿಂಗ್ ಟೈಮ್ ಫಾರ್ ಮೀ ಆಲ್ಸೋ, ಬಿಕಾಸ್ ಮೇಕಿಂಗ್ ಸಿನಿಮಾ ನೋಡಿದ್ದೆ. ಇನ್ಫ್ಯಾಕ್ಟ್ ಎಂಟೈರ್ ಟೀಮ್ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಋತ್ವಿಕ್ ಆಸ್ ಮೇನ್ ಕ್ಯಾರೆಕ್ಟರ್ ತುಂಬ ಜೀವ ತುಂಬಿದ್ದಾರೆ. ಜೊತೆಗೆ ಪ್ರಕಾಶ್ ತುಮ್ಮಿನಾಡು ಅಂತೂ ಎಷ್ಟೋ ಕಡೆ ಅಳಿಸ್ಬಿಡ್ತಾರೆ. ಸೊ ಇನ್ಫ್ಯಾಕ್ಟ್ ಒಂಥರ ನಮ್ಮ ಕನ್ನಡದ ಬಗ್ಗೆ ಸುಮಾರು ಒಂದು ಲೋಕಲ್ ಲ್ಯಾಂಗ್ವೇಜ್ ಆಗಲಿ, ಡೈಲಾಗ್ಸ್ ಆಗಲಿ, ಮತ್ತು ಅದು ಬರೋ ಲಿರಿಕ್ಸ್ ಆಗಲಿ, ಮತ್ತು ಅಟ್ ದ ಸೇಮ್ ಟೈಮ್ ಕ್ಯಾಮ್ರಾ ಬಗ್ಗೆ ಅಮೇಜಿಂಗ್, ತುಂಬ ಚೆನ್ನಾಗಿ ನಮ್ತನ ತೋರಿಸುತ್ತೆ. ಐ ಥಿಂಕ್ ಇದನ್ನ ಎಲ್ಲರೂ ನೋಡಬೇಕು ಅಂತ ನಾನು ಅನ್ಕೊಳ್ತೀನಿ. ಸೊ ಅಮೇಜಿಂಗ್ ಟೀಮ್ ವರ್ಕ್ ಅಂಡ್ ಬ್ಯೂಟಿಫುಲ್ ಎಕ್ಸಿಬಿಷನ್ ಆಫ್ ದ ಫಿಲ್ಮ್ ಮಾಡಲಿ. ಎಲ್ಲರಿಗೂ ನಮಸ್ಕಾರ. ಈಗ ತಾನೇ ಮಾರ್ನಮಿ ನೋಡ್ಕೊಂಬಂದ್ವಿ. ಖಂಡಿತವಾಗ್ಲೂ ಒಂದು
ಏನಂತಾರೆ ಕರಾವಳಿಯ ಪ್ರೇಮ ಕಥೆನ ಮತ್ತೆ ಕರಾವಳಿಯಲ್ಲಿ ನಡೆಯೋ ಒಂದು ನೈಜ ಘಟನೆ ಅಂತ ಹೇಳ್ಬೋದು, ನೈಜತೆಯಿಂದ ಕೂಡಿದೆ ಸಿನಿಮಾ. ತುಂಬಾ ಅದ್ಭುತವಾಗಿ ರಿತ್ವಿಕ್ ಅವರು ಮತ್ತೆ ಚೈತ್ರ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆಮೇಲೆ ಪ್ರಕಾಶ್ ತುಮಿನಾಡ್ಸ್ ಅವರು ಎಲ್ಲಾ ಕಲಾವಿದರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆರ್ಟ್ ವರ್ಕ್ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದು ಫ್ರೇಮ್ ಟು ಫ್ರೇಮ್ ನಿಮಗೆ ಬಹಳ ಅಚ್ಚುಕಟ್ಟಾದ ಒಂದು ಕರಾವಳಿಯ ಪ್ರೇಮ ಕಥೆ ಅಂತ ಹೇಳ್ಬೋದು. ಅಂದ್ರೆ ಏನಂತಾರೆ, ಒಬ್ಬ ವ್ಯಕ್ತಿ ತುಂಬಾ ಒಳ್ಳೆಯನಾಗಕ್ ಹೋದ್ರೆ ಅವರ ಲೈಫಲ್ಲಿ ಬರೋ ಕೆಲವೊಂದು ಸಂಬಂಧಗಳು, ಅವನ ಸುತ್ತಮುತ್ತ ನಡೆಯೋ ಪರಿಸರ ಅವನ್ನ ಯಾವ ರೀತಿ ತಗೊಂಡೋಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ. ಮಿಸ್ ಮಾಡ್ದಂಗೆ ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ, ಒಳ್ಳೆ ರಿವ್ಯೂ ತಗೊಂತಿದೆ. ಮಿಸ್ ಮಾಡ್ದಂಗೆ ಬಂದು ಹೊಸಬ್ರಿಗೆ ಇಂಥ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಕನ್ನಡಿಗರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ನಮಸ್ಕಾರ. ಹಾಯ್, ಈಗಷ್ಟೇ ಮಾರ್ಗಾಮಿ ಸಿನಿಮಾ ನೋಡ್ಕೊಂಡು ಬಂದ್ವಿ. ಸಿನಿಮಾ ಒಂದು ಕರಾವಳಿ ಕ್ಷೇತ್ರದಲ್ಲಿ ನಡೆಯುವಂತ ಲವ್ ಸ್ಟೋರಿ ಅಂತ ಹೇಳ್ಬೋದು, ರಿವೆಂಜ್ ಸ್ಟೋರಿ ಅಂತ ಹೇಳ್ಬೋದು, ಗೊತ್ತಿಲ್ಲ. ಬಟ್ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್ ಇರುವಂತ ಒಂದು ಬ್ಯೂಟಿಫುಲ್ ಸಿನಿಮಾ. ಒಂದು ಚಿಕ್ಕ ಕೆಲಸ, ಒಂದು ಸೆಟ್ ಕೆಲಸದಿಂದ ಹಿಡಿದು ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತನಕ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ. ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ ಅಂತೂ ವಾವ್ ಅನ್ನೋಂಗಿದೆ. ಅಂಡ್ ನಮ್ಮ ಹೀರೋ ಋತ್ವಿಕ್ ಅಂತೂ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಎಲ್ಲರೂ ಥಿಯೇಟರ್ ಸಿನಿಮಾ ನೋಡಿ. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ಮಾನವಿ ಬಗ್ಗೆ ಸಾರಿ, ಮೈಕ್ ಬಿದೋಗ್ತಾ ಇದೆ. ಇಲ್ಲಿಂದಾನೆ ಆಗಿದೆ. ಅದ್ರ ಮೇಲೆ ಇಡಿ. ಇರ್ಲಿ ಸಾರಿ, ಎಲ್ಲಿಡಲ್ಲ. ಬಿದೋಗ್ತಾ ಇದೆ. ರೆಡಿನಾ? ಓಕೆನಾ? ಎಸ್. ಸೊ ಈಗಷ್ಟೇ ಮಾನವಿ ಮೂವಿನ ನೋಡ್ಕೊಂಡು ಬಂದೆ. ಐ ಆಮ್ ಸೋ ಪ್ರೌಡ್, ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗ್ತದೆ ನನಗೆ ಋತ್ವಿಕ್ ಬಗ್ಗೆ. ಚೈತ್ರಾಜಿ ಆಚಾರ್ ಬಗ್ಗೆ ಹೇಳೋ ಹಾಗೆ ಇಲ್ಲ. ಐ ಆಲ್ವೇಸ್ ಹರ್ ಫ್ಯಾನ್, ಆಲ್ವೇಸ್ ಬೀನ್ ಹರ್ ಫ್ಯಾನ್ ಆಫ್ ಹರ್ ಆಕ್ಟಿಂಗ್. ಬಟ್ ಋತ್ವಿಕ್ನ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಸ್ಪೆಷಲಿ ಲಾಸ್ಟ್ 25 minutes ಆಫ್ ದ ಸ್ಟೋರಿ ಲೈನ್ ಮೂವಿದು ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಆ ಲಾಸ್ಟ್ 25 minutes ಅಂತೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ರಿಷಿತ್ ಜೊತೆ ಕೂಡ ವರ್ಕ್ ಇನ್ ಮೈ ಸೀರಿಯಲ್ ಪ್ರೀವಿಯಸ್ಲಿ. ಅವರು ಮೂವಿ ಡೈರೆಕ್ಟ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಐ ಹೋಪ್ ಮಾರ್ನಮಿ ತುಂಬ ಒಳ್ಳೆ ಸಕ್ಸಸ್ ಕಾಣಲಿ ಅಂತ. ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ಸಲ್ಲಿ ನೋಡಿ. ನಾಟ್ ಜಸ್ಟ್ ಬಿಕಾಸ್ ರಿತ್ವಿಕ್ ನನ್ನ ಫ್ರೆಂಡು ಅವ್ರು ಮೂವಿ ಮಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ನಿಜವಾಗ್ಲೂ ಅವ್ರ ಎಫರ್ಟ್ಸ್, ಸ್ಟೋರಿ ಲೈನ್, ಆ್ಯಕ್ಟಿಂಗ್, ಪರ್ಫಾರ್ಮೆನ್ಸ್ ಆಫ್ ಎವ್ರಿ ಅಂದರೆ ಆಲ್ ರೌಂಡ್ ತುಂಬ ಚೆನ್ನಾಗಿದೆ. ಚರಣ್ ರಾಜ್ ಸರ್ ಮ್ಯೂಸಿಕ್ ಕೂಡ ಇಟ್ ಇಸ್ ಟಾಪ್ ನಾಚ್. ದಯವಿಟ್ಟು ಥಿಯೇಟರ್ಗೆ ಬಂದು ಮಾರ್ನಮಿ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮಾರ್ನಮಿ ಮೂವಿ ತುಂಬಾ ಚೆನ್ನಾಗಿದೆ. ಸ್ಟೋರಿ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಮಂಗಳೂರು ಸ್ಟೈಲಲ್ಲಿ ಸಿನಿಮಾ ಮಾಡಿದ್ದಾರೆ, ಮಂಗಳೂರು ಭಾಷೆಯಲ್ಲಿ ಸಿನಿಮಾ ಮಾಡಿದ್ದಾರೆ. ಕೂಲಿ ಕುಣಿತ ಆಗಿರ್ಬೋದು, ಪ್ರತಿಯೊಂದು ಚೆನ್ನಾಗಿದೆ. ಒಂದು ಒಳ್ಳೆ ಸಿನಿಮಾ ಬರಬೇಕು ಅಂತ ಎಲ್ಲರೂ ಕೇಳ್ಕೊತಾ ಇದ್ವಿ. ಒಂದು ಒಳ್ಳೆ ಸಿನಿಮಾ ಮಾರ್ನಮಿ ಬಂದಿದೆ. ಪ್ರತಿಯೊಬ್ಬರು ಸಿನಿಮಾ ಥಿಯೇಟರ್ಗೆ ಬಂದು ಈ ಮೂವಿನ ಕೆಲ್ಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನೇನು ಮಾಡಲಿಲ್ಲ. ಸಾರಿ, ನಾನೇನು ಮಾಡಲಿಲ್ಲ. ಇಲ್ಲ, ಮೇಲೆ ಬಿಡಿ, ಕೂರಲ್ಲ. ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಮಾರ್ನಮಿ ಸಿನಿಮಾನ ನೋಡ್ಕೊಂಡು ಬಂದ್ವಿ. ಯೂಶಲಿ ಈ ಥರ ರಿವ್ಯೂ ಕೊಡುವಾಗ ಒಂದೊಂದ್ಸತಿ ಏನಾದರೂ ಇಷ್ಟ ಇಲ್ಲ ಅಂದರೂ ಇಷ್ಟ ಆಗಿದೆ ಅಂತ ಹೇಳಬೇಕಾಗುತ್ತೆ. ಬಟ್ ಈ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಋತ್ವಿಕ್ ಅವರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್. ನಾವು ಯೂಶಲಿ ಟೆಲಿವಿಷನಲ್ಲಿ ಅವರ ಬಂದಿರೋ ಪರ್ಫಾರ್ಮೆನ್ಸ್ ನೋಡಿದ್ರೆ ಇದರಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ, ಸಕ್ಕದಾಗಿ ಮಾಡಿದ್ದಾರೆ. ಆ್ಯಂಡ್ ಚೈತ್ರ ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಇಟ್ ಇಸ್ ಅ ವಂಡರ್ಫುಲ್ ಪರ್ಫಾರ್ಮರ್. ಇದರಲ್ಲಿ ಅವರ ಡಿಫ್ರೆಂಟ್ ಶೇಡ್ಸ್ ಇದೆ. ಆ ಡಿಫ್ರೆಂಟ್ ಶೇಡ್ಸ್ನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಆಗಿರ್ಬೋದು, ಮೇಕಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಎವ್ರಿಥಿಂಗ್ ಇಸ್ ವೆರಿ ಗುಡ್.
ದಯವಿಟ್ಟು ಈ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ. ನಾವು ಆಮೇಲೆ ಯೂಶಲಿ ಇವಾಗ ಹೇಗಾಗೋಗಿದೆ ಅಂದರೆ ಹೌದಾ ಅದು ಯಾವುದೋ ಒಂದು ಸಿನಿಮಾ ಬಂದಿದೆ ಅಂತೆ OTT ಬರ್ತಲ್ಲ ಅವಾಗ ನೋಡೋಣ ಅನ್ನೋ ಮೆಂಟಾಲಿಟಿ ಬಂದಿದೆ. ಸೊ ನಮ್ಮ ಕನ್ನಡ ಸಿನಿಮಾ ಗೆಲ್ಲಬೇಕು ಅಂದರೆ ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಬೇಕು. ಇಂಥ ಸಿನಿಮಾಗಳನ್ನೇ ನಾವು ಗೆಲ್ಲಿಸ್ಬೇಕು. ಪ್ಲೀಸ್ ಬನ್ನಿ ನೋಡಿ. ಬಾ ಬೇಗ ಬಾ ನಿಂತಿರಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಗುಣಾಢ್ಯ ಪ್ರೊಡಕ್ಷನ್ ಹ್ಯಾಂಡ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಹಳೇ ಎಕ್ಸ್ ಕೊಲೀಗ್ಸು. ಸೊ ಇಂಥ ಒಂದು ಅದ್ಭುತವಾದ ಸಿನಿಮಾನ ಕನ್ನಡದಲ್ಲಿ ಕೊಟ್ಟಿದ್ದಕ್ಕೆ ನಿಮ್ಮ ಪ್ರೊಡಕ್ಷನ್ ಮೊದಲನೇದಾಗಿ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆ ಬ್ಯೂಟಿಫುಲ್ ಮೂವಿ ರೀ ನಿಜವಾಗ್ಲು. ಯಾರು ಹೇಳ್ತಾರೆ ಗೊತ್ತಾ, ತಮಿಳಲ್ಲಿ ಹಂಗ್ ಬಂದಿದೆ, ಮಲಯಾಳಮಲ್ಲಿ ಹಿಂಗ್ ಬಂದಿದೆ, ಅದ್ರಲ್ಲಿ ಹಿಂಗ್ ಬಂದಿದೆ, ಬದನೆಕಾಯಿ ಮಣ್ಣು ಮಸಿ ಅಂತ. ದಯವಿಟ್ಟು ಬಂದು ನೋಡಿ ಈ ಸಿನಿಮಾ. ಒಳ್ಳೆ ಬ್ಯೂಟಿಫುಲ್ ನರೇಷನ್. ಇದು ಒಂಥರ ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ಕ್ರೀನಲ್ಲಿ ನಿಮ್ಗೆಲ್ಲೋ ಆ ಕಡೆ ಈ ಕಡೆ ತಿರುಗ್ಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ಆಕ್ಟಿಂಗ್ ಎಲ್ಲ ನಟ ರಾಕ್ಷಸರೇ ಇದಾರೆ ಇದ್ರಲ್ಲಿ. ನಮ್ಮ ರಿತ್ವಿಕ್ ಆಗಿರ್ಬೋದು, ಆಮೇಲೆ ನಮ್ಮ ಚೈತ್ರ ಆಚಾರ್. ಫಸ್ಟೇ ನಾನು ಫ್ಯಾನ್ ಚೈತ್ರಾಗೆ, ಇನ್ನೂ ಸ್ವಲ್ಪ ಡಬಲ್ ಫ್ಯಾನ್ ಆಗ್ಬಿಟ್ಟೆ. ಯಾಕಂದ್ರೆ ಬರೀ ಕಣ್ಣಲ್ಲೇ ಆಕ್ಟಿಂಗ್ ನಿಜವಲ್ಲ. ಎಂತ ನೋಡಿ ಆ ಕಣ್ಣು ಇದೆಯಲ್ಲ, ಎಂತ ಕಣ್ಣದು, ವಾ ಅಮೇಝಿಂಗ್ ಅದು. ಇನ್ನು ನಮ್ಮ ತುಂಬಿನಳವ್ರಾಗಿರ್ಬೋದು, ಜೊತೆಗೆ ಮ್ಯೂಸಿಕ್ ಆಗಿರ್ಬೋದು, ಇಂಥ ಚೆನ್ನಾಗಿಲ್ಲ ಅಂತ ಇಲ್ಲ ರೀ. ಒಂದು ಒಳ್ಳೆ ಕಥೆ, ಅದೇ ಮಣ್ಣಿನ ಕಥೆನ ಚೆನ್ನಾಗಿ ಹೇಳಿದ್ದಾರೆ. ಬ್ಯೂಟಿಫುಲ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಈ ಸಿನಿಮಾ ನೋಡಿ ಒಳ್ಳೊಳ್ಳೆ ಸಿನಿಮಾನ ಗೆಲ್ಸಿ. ಫಿಲಮ್ ಅಂತೂ ತುಂಬಾ ಅದ್ಭುತವಾಗಿದೆ. ಎಲ್ಲೂ ಹೇಳಿದೀನಿ, ಬೇರೆ ಏನಾದ್ರು ಲ್ಯಾಗ್ ಆಗಿಲ್ಲ, ಬೋರ್ ಆಗಿಲ್ಲ. ಇವನು ಹೇಳ್ದಂಗೆ ಹಿಂಗೂ ತಿರುಗೋ ಅವಶ್ಯಕತೆ ಇಲ್ಲ. ಸೂಪರ್ ಆಗಿದೆ. ಪ್ರತಿಯೊಬ್ಬರು ಆಕ್ಟಿಂಗ್ ಚೆನ್ನಾಗಿದೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್. ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ. ಅದು ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ನೋಡಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ನಟರಾಕ್ಷಸ ಸಿಕ್ಕೇನೆ. ಮುಂಚೆನೂ ಆಕ್ಟ್ ಮಾಡ್ತಾನೆ, ಇಲ್ಲ ಅಂತಿಲ್ಲ. ಬಟ್ ಇದ್ರಲ್ಲಿ ಏನ್ ತಿಂದಾಕೊಂಡ್ಬಿಡೋದು ಮಾಯ. ಅಮೇಝಿಂಗ್ ಆಕ್ಟಿಂಗ್. ಸೊ ನಮ್ಮ ಸ್ಯಾಂಡಲ್ವುಡ್ಗೆ ಇನ್ನೊಬ್ಬ ಪ್ರತಿಭಾವಂತ ಭರವಸೆ ಅಂತ ಹೇಳಕ್ಕಾಗಲ್ಲ, ಇದು ಭರವಸೆ ಆಲ್ರೆಡಿ ಮೂಡ್ಸ್ ಆಗಿದೆ. ಸೊ ಮೋಸ್ಟ್ ಪ್ರಾಮಿಸಿಂಗ್ ಆಕ್ಟರ್ ಬಂದಾಗಿದೆ, ದಟ್ ಈಸ್ ರಿತ್ವಿಕ್. ಎಲ್ಲರೂ ಸಹಕರಿಸಿ ಪ್ರೋತ್ಸಾಹಿಸಿ. ಇನ್ನು ಒಂಥರ ಲೋಕಲ್ ಆಗಿ ಹೇಳ್ಬೇಕು ಅಂದ್ರೆ ಒಬ್ಬ ಒಳ್ಳೆ ಮಾಸ್ ಹೀರೋ ಸಿಕ್ಕಿದಾನೆ ನಮ್ಮ ಇಂಡಸ್ಟ್ರಿಗೆ. ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ರು ಬಂದು ಥಿಯೇಟರ್ ಅಲ್ಲಿ ನೋಡಿ, ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾನ ನೀವು ಮಿಸ್ ಮಾಡ್ಕೊಂತೀರಾ ಅಷ್ಟೇನೆ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್. ಎಲ್ಲ ಒಳ್ಳೆಯದು. ಎಲ್ಲರಿಗೂ ನಮಸ್ಕಾರ. ಮಾರ್ನಮಿ ಸಿನಿಮಾ ನೋಡ್ಕೊಂಡ್ ಬಂದೆ. ಫಸ್ಟ್ಲಿ ನನ್ನ ಇಂಡಸ್ಟ್ರಿನಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ರಿತ್ವಿಕ್, ಅವನ ಸಿನಿಮಾನ ಥಿಯೇಟರ್ ನೋಡಿ ತುಂಬಾ ಖುಷಿ ಆಯ್ತು. ನಾಟ್ ಜಸ್ಟ್ ದ್ಯಾಟ್, ಒಂದು ಒಳ್ಳೆ ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದಾನೆ, ಒಳ್ಳೆ ನಿರ್ದೇಶಕರನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ, ಒಳ್ಳೆ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾನೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಇಟ್ಸ್ ಅ ಕಂಪ್ಲೀಟ್ ಎಂಟರ್ಟೈನರ್. ತುಂಬಾ ದಿನಗಳಾದ್ಮೇಲೆ ನನಗನ್ಸಿದ್ದು ಆರಾಮಾಗಿ ಇಡೀ ಫ್ಯಾಮಿಲಿ ಕೂತ್ಕೊಂಡು ಎಂಟರ್ಟೈನ್ ಆಗೋಷ್ಟು ಕಾಂಟೆಂಟ್ ಇರುವಂತ ಸಿನಿಮಾ ಇದು. ಚೈತ್ರ ಅವ್ರ ಬಗ್ಗೆ ನಾನು ಏನ್ ಹೇಳಿದ್ರು ಐ ಥಿಂಕ್ ಇಟ್ಸ್ ವೆರಿ ಲೆಸ್. ಒಂಥರ ಸಂಭ್ರಮ ಅನ್ಸುತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಕ್ಕೆ. ಸೆಲೆಬ್ರೇಷನ್, ಇಸ್ ಬ್ಯೂಟಿಫುಲ್ ಇನ್ಸೈಡ್ ಔಟ್. ಒಳ್ಳೆ ಆಕ್ಟರ್, ಒಳ್ಳೆ ಪರ್ಫಾರ್ಮರ್, ಒಳ್ಳೆ ಕಲಾವಿದೆ ಅವರು. ಅಂಡ್ ಪ್ರತಿಯೊಂದು ಒಳ್ಳೊಳ್ಳೆ ಹಾಡುಗಳಿದೆ ಸಿನಿಮಾನಲ್ಲಿ. ತುಂಬಾ ವಿಷಯಗಳಿದೆ, ಅಂದ್ರೆ ತುಂಬಾ ಕಾರಣಗಳಿದೆ ಈ ಸಿನಿಮಾನ ಬಂದು ನೀವೆಲ್ಲರೂ ಥಿಯೇಟರ್ಸ್ ಅಲ್ಲಿ ನೋಡೋದಕ್ಕೆ. ಸೊ ಐ ಆಮ್ ವಿಶಿಂಗ್ ದಿ ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ಸಿನಿಮಾ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈ ತಾನೇ ಮಾರ್ನಮಿ ಸಿನಿಮಾ ಪ್ರಿವ್ಯೂ ಮುಗಿಸ್ಕೊಂಡು ಬಂದೆ. ಏನಂತ ಹೇಳೋದು, ಅದನ್ನ ಹೇಗೆ ಡಿಸ್ಕ್ರೈಬ್ ಮಾಡಿ ಗೊತ್ತಾಗ್ತದೆ. ಆಕ್ಷನ್ ಸಿನಿಮಾ ಅಂತ ಹೇಳೋದ, ಇಮೋಷನಲ್ ಸಿನಿಮಾ, ಸೆಂಟಿಮೆಂಟಲ್ ಸಿನಿಮಾ ಅಂತ ಹೇಳೋದ, ಎಲ್ಲವೂ ಇದೆ. ಎಲ್ಲವನ್ನ ತುಂಬಾ ಹದವಾಗಿ ಬೆರೆಸಿ ತುಂಬಾ ನೀಟಾಗಿ ಮಾಡಿದ್ದಾರೆ ಅಂತ ಅನಿಸ್ತು. ಸಿನಿಮಾ ಉದ್ದಕ್ಕೂ ತುಂಬಾ ಚೆನ್ನಾಗಿ ಕೂರಿಸ್ಕೊಂಡು ನೋಡ್ಸ್ಕೊಂಡು ಹೋಗುತ್ತೆ. ಒಂದು ಎಲ್ಲವನ್ನು ಈಗ ಹುಲಿ ವೇಷದ ಬಗ್ಗೆ ಸುಮಾರು ಡೀಟೇಲಿಂಗ್ ಇದೆ. ಬಟ್ ಯಾವುದೂ ಹುಲಿ ವೇಷ ನೋಡೋದಕ್ಕೆ ಜನ ಇಷ್ಟಪಡ್ತಾರೆ ಅಂತ ತೋರಿದ ಹಾಗಿಲ್ಲ. ಎಲ್ಲರೂ ತುಂಬಾ ಸಹಜವಾಗಿ ಇದೆ. ಮುಖ್ಯವಾಗಿ ನಾನು ಹೇಳ್ಬೇಕಾದದ್ದು ಪರ್ಫಾರ್ಮೆನ್ಸ್ ಬಗ್ಗೆ. ಎಲ್ಲರೂ ರಿತ್ವಿಕ್, ಚೈತ್ರ, ಪ್ರಕಾಶ್, ಸುಮನ್ ಅವರು, ಸೋನು, ಎಲ್ಲರೂ ಇಂಥ ಪಾತ್ರ ಅಂತಿಲ್ಲ, ಎಲ್ಲ ಪಾತ್ರಗಳು ಎಷ್ಟು ಸಹಜವಾಗಿ
ಎಷ್ಟು ಸಹಜವಾಗಿದೆ ಅಂತಂದ್ರೆ ಎಷ್ಟು ಇಷ್ಟ ಆಗೋಗ್ಬಿಡುತ್ತೆ, ಅಷ್ಟು ಇಷ್ಟ ಆಗೋಗ್ಬಿಡುತ್ತೆ. ನಮ್ಮ ಜೊತೆಗಿರೋರೇ ಇದ್ದಾಗ ಅನಿಸ್ಬಿಡುತ್ತೆ. ಅಷ್ಟೊಂದು ಮನಸ್ಸಿಗೆ ತಟ್ಟುತ್ತೆ, ಜೊತೆಗೆ ನೋಡ್ಸ್ಕೊಂಡು ಹೋಗುತ್ತೆ, ಅವ್ರ ಜೊತೆ ಕರ್ಕೊಂಡು ಹೋಗುತ್ತೆ. ಎಲ್ಲ ಪಾತ್ರಗಳು ಅವರುಗಳ ಜೊತೆ ನಮ್ಮನ್ನ ಆ ಜರ್ನಿಯಲ್ಲಿ ಕರ್ಕೊಂಡು ಹೋಗ್ತವೆ, ಒಳಗಡೆ ಇನ್ವಾಲ್ವ್ ಆಗಿ ಹೋದಂಗೆ ಅನಿಸುತ್ತೆ. ಖುಷಿ ಅನ್ನಿಸ್ತು. ಈ ಥರದ ಒಂದು ಟೀಮ್ ಈ ಥರ ಅದ್ಭುತವಾಗಿ ಎಲ್ಲರೂ ಸೇರ್ಕೊಂಡು ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿದ್ರು. ತುಂಬ ಖುಷಿ ಅನಿಸ್ತು. ಇಡೀ ತಂಡಕ್ಕೆ ಒಳ್ಳೇದಾಗಲಿ, ಜನರಿಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲರೂ ಬಂದು ಥಿಯೇಟರ್ ನೋಡಿ ತುಂಬಾ ಇಂಟೆನ್ಸ್ ಇರುವಂತ ಸಿನಿಮಾ. ಕನ್ನಡದಲ್ಲಿ ಒಂದು ಒಳ್ಳೆ ಕತೆ ಬರಲ್ಲ ಅಂತ ಎಲ್ಲರೂ ಮಾತಾಡ್ತಾ ಇರ್ತಾರೆ. ತುಂಬಾ ಅದ್ಭುತವಾದ ಕತೆ. ನಾವು ಫಸ್ಟ್ ಹಾಫ್ ಏನ್ ನೋಡೋದೋ ಅದು ತುಂಬಾ ತಲೆ ತಿರುಗೋಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ. ಸಿನಿಮಾಟೋಗ್ರಫಿ ಅಂತೂ ರಿಯಲಿಸ್ಟಿಕ್ ಆಗಿದೆ. ಒಂದು ಕಲ್ಟ್ ಜಾನರ್ ಅಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಸಬ್ಜೆಕ್ಟ್ ನ ತುಂಬಾ ದಿನ ಆದ್ಮೇಲೆ ನೋಡ್ತಾ ಇದೀವಿ. ಯಾರು ಮಿಸ್ ಮಾಡ್ಕೋಬೇಡಿ, ದಯವಿಟ್ಟು ಈ ಸಿನಿಮಾ ಚಿತ್ರಮಂದಿರದಲ್ಲಿ ಬಂದು ನೋಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್. ಮಾರ್ನಾಮಿ ನನಗೆ ಆ್ಯಕ್ಚುಲಿ ತುಂಬ ಹತ್ತಿರದಿಂದ ನೋಡಿರೋಂಥ ಸಿನಿಮಾ. ಅಂದರೆ ಇನಿಷಿಯಲ್ ಕೆಲಸದಿಂದ ಹಿಡಿದು ಸಿನಿಮಾ ಮುಗಿಯೋವರೆಗೂ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ಒಂದು ಸಿನಿಮಾ ಮಾಡೋದಕ್ಕೆ ಅನ್ನೋದು, ಈ ಒಂದು ಜರ್ನಿ ನಾನು ನೋಡಿದ್ದೀನಿ. ಪ್ರೊಡಕ್ಷನ್ ವ್ಯಾಲ್ಯೂನ ಅಷ್ಟೇ ತುಂಬ ದೊಡ್ಡದಾಗಿದೆ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಋತ್ವಿಕ್ ಮಠದ್ ಮತ್ತೆ ಚೈತ್ರ ಇಬ್ರು ಆಕ್ಚುಲಿ ನನ್ನ ಫ್ರೆಂಡ್ಸ್. ಇಂಡಸ್ಟ್ರಿ ಸ್ಟಾರ್ಟಿಂಗ್ ಇಂದನೂ ಇಬ್ಬರ ಪರ್ಫಾರ್ಮೆನ್ಸ್ ಬಗ್ಗೆನೂ ಆಕ್ಚುಲಿ ಮಾತಾಡಂಗೆ ಇಲ್ಲ. ಋತ್ವಿಕ್ ಇಸ್ ಅ ಫ್ಯಾಂಟಾಸ್ಟಿಕ್ ಪರ್ಫಾರ್ಮರ್, ವಿ ಆಲ್ ನೋ ದ್ಯಾಟ್. ತುಂಬಾ ಚೆನ್ನಾಗಿ ಅನ್ನಿಸ್ತು ಫಸ್ಟ್ ಹಾಫ್ ಅಲ್ಲಿ ಅವನ ಪಾತ್ರ. ಅದಾದ್ಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಅವನ ಒಳಗನೆ ಒಂದಷ್ಟು ನೋವು ಅನುಭವಿಸ್ತಾ ಇರ್ತಾನೆ. ಅದನ್ನ ಇಮೋಟ್ ಮಾಡಿರೋಂಥದ್ದು ತುಂಬಾ ಇಷ್ಟ ಆಯ್ತು. ಅಂಡ್ ಚೈತ್ರ ನಮ್ಗೆಲ್ಲರಿಗೂ ಗೊತ್ತು, ಒಂದು ಫೆಂಟಾಬ್ಯುಲಸ್ ಆಕ್ಟರ್ ಅವಳು ಅಂತ. ಅಂಡ್ ಫಸ್ಟ್ ಹಾಫ್ ಅಲ್ಲಿ ತುಂಬಾ ನಗ್ನಗ್ತಾ ಇಷ್ಟಪಟ್ಟು ನೋಡ್ತಾ ಇರ್ತೀವಿ, ಬಟ್ ಅಷ್ಟೇ ಹೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೆಕೆಂಡ್ ಹಾಫ್ ಅಲ್ಲಿ. ಒಟ್ಟಾರೆಯಾಗಿ ಇಡೀ ಸಿನಿಮಾದಲ್ಲಿ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು. ಅಂಡ್ ಸಿನಿಮಾಟೋಗ್ರಫಿ, ಡೈರೆಕ್ಷನ್ ಅಲ್ಲೂ ಅಷ್ಟೇ. ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಹೋಗುತ್ತೆ. ಅಂಡ್ ನರೇಷನ್ ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಪಾತ್ರಗಳ ಬಗ್ಗೆನೂ ತುಂಬಾನೇ ಚೆನ್ನಾಗಿ ಹೇಳಿದ್ದಾರೆ. ಸೊ ನನ್ನ ನಿರ್ಮಾಪಕರಾದಂಥ ನಿಶಾಂತ್ ಅವರು ನನ್ನ ಫ್ರೆಂಡ್. ನಾನು ಶಾರ್ಟ್ ಮೂವಿ ಮಾಡಿದ್ದಂಥ ಒಂದಕ್ಕೆ ಅವರು ಫಸ್ಟ್ ನಿರ್ಮಾಣ ಮಾಡಿದ್ರು. ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ಇಡೀ ತಂಡಕ್ಕೆ ಒಳ್ಳೇದಾಗಬೇಕು. ನಿರ್ದೇಶಕರ ಮೊದಲ ಸಿನಿಮಾ. ನನ್ನ ಗೆಳೆಯ ಅವನು ಕೂಡ ಕಷ್ಟಪಡ್ತಾ ಇದ್ದಾನೆ, ಋತ್ವಿಕ್, ಟು ಗೆಟ್ ಮೂವೀಸ್ ಅಲ್ಲಿ ತುಂಬಾ ಚೆನ್ನಾಗಿ ಆಗ್ಬೇಕು ಅನ್ನೋ ಆಸೆಯಿಂದ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಬೇಕು ನನ್ನ ಕಡೆಯಿಂದ. ಎಲ್ಲರೂ ಒಂದು ಈ ಸಿನಿಮಾನ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ನಾನು ಥ್ಯಾಂಕ್ ಯು. ಮಾರ್ನಮಿ ಸಿನಿಮಾ ಅದರ ಹೆಸರಿಗೆ ತಕ್ಕಂತೆ ಮಾರ್ನಮಿ ತರ ಇದೆ. ಇಟ್ಸ್ ಅನ್ ಇಂಟೆನ್ಸ್ ಫಿಲ್ಮ್. ಡೈರೆಕ್ಷನ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಆಕ್ಟಿಂಗ್ ಆಗಲಿ, ಪ್ರತಿಯೊಬ್ಬರು ಐ ಥಿಂಕ್ ದೇವ್ ಔಟ್ ಡನ್ ದೆಮ್ ಸೆಲ್ಫ್ಸ್. ಪ್ರತಿ ನಿಮಿಷ ಗ್ರಿಪ್ಪಿಂಗ್ ಆಗಿರುತ್ತೆ. ಹಾಗೂ ಮನಸ್ಥಿತಿ, ಸಂದರ್ಭ, ಸಮಾಜ, ಸಂಬಂಧಗಳಿಂದ ಯಾರ್ಯಾರು ಏನೇನು ಮಾಡಬಲ್ಲರು ಹಾಗೂ ಏನೇನು ಮಾಡಿಸುತ್ತೆ ಒಬ್ರ ಹತ್ರ ಅನ್ನೋ ಡೆಪಿಕ್ಷನ್ ಈ ಸಿನಿಮಾದಲ್ಲಿದೆ. ಆ್ಯಂಡ್ ಋತ್ವಿಕ್ ಮಠದವರು ಜಾಕಿ ಚಾನ್ ಆಗಿದ್ದಾರೆ ಇದರಲ್ಲಿ. ಚೈತ್ರ ಅವರು ಐ ಥಿಂಕ್ ಅವ್ರ ಹತ್ರ ಒಂದು ಆನ್ ಆಫ್ ಸ್ವಿಚ್ ಇದೆ. ಅವ್ರಿಗೆ ಯಾವಾಗ ಬೇಕೋ ಆನ್ ಮಾಡ್ಕೊತಾರೆ, ಯಾವಾಗ ಬೇಕೋ ಆಫ್ ಮಾಡ್ಕೊತಾರೆ. ರಿತೇಶ್ ಸರ್ ಇವರೆಲ್ಲರ ಹತ್ರನೂ ಏನೇನು ಹಿಂಡಬೇಕು, ಹೇಗೆ ಹಿಂಡಬೇಕು ಅಂತ ಐ ಥಿಂಕ್ ಅವ್ರಿಗೆ ಗೊತ್ತಿದೆ. ಅವರು ಸಕ್ಕದಾಗಿ ಅದನ್ನ ಸ್ಕ್ರೀನ್ ಮೇಲೆ ತಂದಿದ್ದಾರೆ. ಸಿನಿಮಾಟೋಗ್ರಫಿ ಆಗಲಿ, ಸಿನಿಮಾ ಆಗಲಿ, ಕತೆ ಆಗಲಿ, ಎಲ್ಲದೂ ಒಳ್ಳೆ ಗ್ರಿಪ್ಪಿಂಗ್ ಆಗಿತ್ತು. ಮಾರ್ನಮಿ ಮತ್ತೆ ಅದರ ಈ ಕಂಪ್ಲೀಟ್ ಸಿನಿಮಾದ ಸೊಗಡು ನಮ್ಮ ಊರಿಗೆ ಹತ್ರವಾದದ್ದು. ಸೊ ಅದು ನನಗೆ ತುಂಬ ಹತ್ರ ಆಗುತ್ತೆ. ಆ್ಯಂಡ್ ಒಂದು ಒಳ್ಳೆ ಎಂಟರ್ಟೈನರ್. ನೀವೆಲ್ಲರೂ ಬಂದು ಈ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಹಾಗೂ ಬ್ಲೆಸಿಂಗ್ಸ್ ಕೊಡಬೇಕು. ಆ್ಯಂಡ್ ಇಟ್ ಡಿಸರ್ವ್ಸ್ ಇಟ್. ಸೊ ಇಟ್ಸ್ ಅ ಗ್ರೇಟ್ ಮೂವಿ ಆನ್ ಸ್ಕ್ರೀನ್. ಎಲ್ಲರೂ ಬಂದು ನೋಡಿ. ಆ್ಯಂಡ್ ಇಡೀ ಟೀಮಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೌನ ಗುಡ್ಡೆಮನೆ. ನಮಗೆ ಮಾರ್ನಮಿ ಅಂತ ಹೇಳುವಾಗ ಒಮ್ಮೆ ಮಂಗಳೂರು ಹೋಗಿ ಬಂದಾಗ ಆಗುತ್ತೆ. ಇವಾಗ ಸಿನಿಮಾ ಬಂದಿದೆ. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸ್ಕ್ರೀನ್ ಪ್ಲೇ ಆಗಿರಲಿ, ಡೈರೆಕ್ಷನ್ ಆಗಿರಲಿ, ಆ್ಯಂಡ್ ಸಿನಿಮಾಟೋಗ್ರಫಿ ಆಗಿರಲಿ, ಆ್ಯಕ್ಟಿಂಗ್ ಅಂತೂ
ಅಲ್ಟಿಮೇಟ್. ಅದ್ರ ಬಗ್ಗೆ ನಾವು ಒಂದು ಮಾತಿಲ್ಲ, ಯಾಕಂದ್ರೆ ಚೈತ್ರಕ್ ಅಂತ ಬಂದ್ರೆ ಪ್ರತಿ ಒಂದು ಸೀನ್ ತಿಂದಾಕ್ಬಿಡ್ತಾರೆ. ಸೊ ಅವ್ರೊಂಥರ ಕ್ಯೂಟ್ ಮಾರೆ, ಅವ್ರ ಬಗ್ಗೆ ಹೇಳಲಿಕ್ಕೆ ಮಾತಿಲ್ಲ. ಅಂದ್ರೆ ತುಂಬಾ ಅದ್ಭುತವಾದ ನಟಿ. ಅಂಡ್ ಋತ್ವಿಕ್ನ ನಾವು ಇಷ್ಟ ಸೀರಿಯಲ್ ಅಲ್ಲಿ ನೋಡ್ತಿದ್ವಿ, ಬಟ್ ಇವಾಗ ಸಿನಿಮಾಗೆ ವಿತ್ ದ ಬ್ಯಾಂಗ್ ಹಿ ಹಸ್ ಕಮ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಕಾಣ್ತಾರೆ ಬಿಗ್ ಸ್ಕ್ರೀನ್ ಅಲ್ಲಿ. ಅಂಡ್ ವಿಶ್ ಹಿಮ್ ಆಲ್ ದ ಬೆಸ್ಟ್, ಬಿಕಾಸ್ ಫಸ್ಟ್ ಸಿನಿಮಾ ಅಂದಾಗ ಎಲ್ರಿಗೂ ಅದೊಂದು ಭಯ ಇರುತ್ತೆ. ಬಟ್ ಇವರು ತುಂಬಾ ಚೆನ್ನಾಗಿ ಪ್ರಿಪೇರ್ ಆಗಿ ಬಂದಿದ್ದಾರೆ ಸಿನಿಮಾಗೆ ಅಂಡ್ ವೆರಿ ಅಮೇಝಿಂಗ್. ಅಂಡ್ ಸ್ವರಾಜ್ ಬಗ್ಗೆ ಹೇಳಬೇಕು ಅಂದ್ರೆ ನಾನು ನೆಗೆಟಿವ್ ಶೇಡಲ್ಲಿ ಫಸ್ಟ್ ಟೈಮ್ ನೋಡಿದ್ದು, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬ್ಲ್ಯಾಕ್ ಕ್ಯಾಟ್ ಆಗಿ ನಾವು ನೋಡಿದ್ವಿ. ನಾವು ಪಿಲಿನಲಿಕೆಲ್ಲ ಯೂಶಲಿ ಮ್ಯಾಂಗ್ಳೂರಲ್ಲಿ ನೋಡ್ತಾ ಇದ್ವಿ, ಬಟ್ ಇವತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದ್ಕೊಂಡೆ ಒಂದು ಹಬ್ಬ ನೋಡಿದಾಗ ಆಯ್ತು. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಅಂದಾಗ ಗೊತ್ತು ಎಷ್ಟು ಎಫರ್ಟ್ಸ್ ಇರುತ್ತೆ ಅಂತ. ಸೊ ಈ ತರ ಕನ್ನಡ ಸಿನಿಮಾಗಳು ಬೆಳಿಬೇಕು ಅಂಡ್ ನಮ್ಮ ಕರಾವಳಿ ಕಡೆ ಈ ರೀತಿಯಲ್ಲಿ ತೆಗ್ದಿದ್ದಾರೆ ಸಿನಿಮಾನ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಶಾರ್ಟ್ಸ್ ಆಗಿರ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಸೊ ಎಲ್ಲರ ಬೆಂಬಲ ಇರಲಿ, ಸಿನಿಮಾ ಬಂದು ನೋಡಿ. ಮಾರ್ನಮಿ ಇಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ರಿಗೂ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಂಗೆ ಮಾರ್ನಮಿ ಅಂದರೆ ಒಂದು ಹಬ್ಬ, ಒಂದು ಸೆಲೆಬ್ರೇಷನ್. ಇವಾಗ ಒಂದು ಹಬ್ಬ ನೋಡ್ಕೊಂಡು ಬಂದಂಗೆ ಆಯಿತು. ಎಷ್ಟು ಗ್ರ್ಯಾಂಡ್ಯೂರ್, ಎಷ್ಟು ನಮ್ಮ ಪ್ರೊಡ್ಯೂಸರ್ ನಿಶಾಂತ್ ಸರ್ಗೆ ದೊಡ್ಡ ಥ್ಯಾಂಕ್ ಯು ಹೇಳಬೇಕು. ಬಿಕಾಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದಿಂತ ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನಿಶಾಂತ್ ಸರ್. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ರಿಷಿತ್ ಸರ್. ಈ ಸಿನಿಮಾ ಒಂದು ಕೋಸ್ಟಲ್ ರೀಜನ್ನ ಕಲ್ಚರ್ ಮತ್ತು ಟ್ರೆಡಿಷನ್ಗೆ ರೂಟೆಡ್ ಆಗಿರೋವಂಥ ಒಂದು ಸಿನಿಮಾ. ಅಲ್ಲಿ ಶೈಲಿ, ಅಲ್ಲಿ ಭಾಷೆ, ವೇಷ ಎಲ್ಲದನ್ನೂ ತುಂಬ ಅಚ್ಚುಕಟ್ಟಾಗಿ ತೋರಿಸಿ ನಮ್ಗೆ ಒಂದ್ಸತಿ ಮಂಗಳೂರು ಕೋಸ್ಟಲ್ ರೀಜನ್ಗೆ ಕರ್ಕೊಂಡು ಹೋಗಿ ಬಂದಂಗಿತ್ತು ಸಿನಿಮಾ. ಸರ್ ಅದ್ಭುತವಾಗಿತ್ತು. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಹೊಟ್ಟೆ ಒಳಗೆಲ್ಲ ಕಲಿಸ್ದಂಗೆ ಆಯಿತು. ಒಂದು ಸ್ವಲ್ಪ ಕಾಲಿತ್ತು ಹೊಟ್ಟೆ ಎಲ್ಲ ಕಲಿಸ್ದಂಗೆ ಆಯಿತು, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿದ್ದಾರೆ. ಐ ಆಮ್ ಸೂಪರ್ ಪ್ರೌಡ್. ಏನಂದರೆ ನನ್ನ ಫ್ರೆಂಡ್ ಋತ್ವಿಕ್ ಮಠದ್ ಏನಿದ್ದಾರೆ, ಅವರು ಎಷ್ಟು ಎಫರ್ಟ್ಸ್ ಹಾಕಿದ್ರು ಅದು ನನಗೆ ಗೊತ್ತು. ಇದು ನಾನು ಪರ್ಸ್ನಲಿ ನೋಡಿದ್ದೀನಿ. ಅವಾಗ ಅವ್ರು ನನ್ನ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ರು ಆ್ಯಂಡ್ ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೋಸ್ಕರ ಅಂತ. ಆ್ಯಂಡ್ ಅದೆಲ್ಲ ಕಂಪ್ಲೀಟಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಆ್ಯಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ಚೈತ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಒಂಥರ ಯಾವುದೇ ಪಾತ್ರ ಕೊಟ್ಟರು ಅದನ್ನ ನೀರು ಕುಡಿದಷ್ಟು ಸಲೀಸಾಗಿ ಮಾತಾಡ್ತಾರೆ, ನೀರು ಕುಡಿದ್ರೆ ಸಲೀಸಾಗಿ ಆ್ಯಕ್ಟ್ ಮಾಡ್ತಾರೆ. ಆ್ಯಂಡ್ ಎಕ್ಸ್ಟ್ರೀಮ್ಲಿ ಎಫರ್ಟ್ಲೆಸ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವ್ರು ಮಾತ್ರ ಅಲ್ಲ, ಪ್ರಕಾಶ್ ಸರ್ ಆಗಿರ್ಬೋದು, ಅವ್ರ ವೈಫ್ ಆಗಿ ಚೈತ್ರ ಅವ್ರಾಗಿರ್ಬೋದು, ಆ್ಯಂಡ್ ಚೈತ್ರ ಅವ್ರ ಅಮ್ಮನ ಕ್ಯಾರೆಕ್ಟರ್ ಎಲ್ಲ ಅಂದರೆ ಎಲ್ಲರೂ ತುಂಬ ಅದ್ಭುತವಾಗಿ ನಟನೆ ಮಾಡುವಂಥ ಕಾಸ್ಟಿಂಗ್ ಇರೋದ್ರಿಂದ ಎಲ್ಲರನ್ನೂ ಬಿಡಿಸುತ್ತೆ ಅಂತ ನನಗೆ ಅನಿಸುತ್ತೆ. ಮಾರ್ನಮಿ ಈಸ್ ಅ ಮಸ್ಟ್ ವಾಚ್. ಆಫ್ ಲೇಟ್ ನೋಡಿರೋಂಥ ಸಿನಿಮಾಗಳಲ್ಲಿ ಐ ಥಿಂಕ್ ನನಗೆ ಹೊಟ್ಟೆಲ್ಲ ಅಯ್ಯೋ ಈ ಥರ ಆಯ್ತಲ್ಲ ಅಂತ ಅನ್ಸೋ ಥರ ಒಂದು ಸಿನಿಮಾ. ಆ್ಯಂಡ್ ಇಟ್ಸ್ ವೆರಿ ಬ್ಯೂಟಿಫುಲಿ ಕ್ಯೂರೇಟೆಡ್. ಸೊ ಮಿಸ್ ಮಾಡದೆ ಮಾರ್ನಮಿನ ನೋಡಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಇಡೀ ಅಫ್ಕೋರ್ಸ್ ಸಿನಿಮಾಟೋಗ್ರಫಿ ಆ್ಯಂಡ್ ಮ್ಯೂಸಿಕ್ ಇಸ್ ಆಸಮ್. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಮಿಸ್ ಮಾಡದೆ ಮಾರ್ನಮಿ. ಎಲ್ರಿಗೂ ನಮಸ್ಕಾರ. ಕೀರ್ತಿ ನಾರಾಯಣ ಅಂತ ಮಾತಾಡ್ತಾ ಇರೋದು. ಎಡಿಟ್ ಮಾಡಿದೆ, ಡಿಲೀಟ್ ಮಾಡಿದೆ ಇಟ್ಕೊಂಡ್ರೆ ಹಾಕೊಳ್ಳಿ. ತುಂಬ ಜನ ಮಾತಾಡೋದು ನೋಡಿದೆ. 16 ಜನರಲ್ಲಿ 9 ಜನ ಸುಳ್ಳುಗಳು ಹೇಳೋರು, 7 ಜನ ನಿಜ ಹೇಳಿದ್ರು. ಯಾರು ಹೇಳಿದ್ರು ನಂಬೇಡಿ. ದಯವಿಟ್ಟು ಸಿನಿಮಾನ ಬಂದು ಇಲ್ಲಿ ನೋಡಿ, ನಿಮಗೆ ಏನು ಅನ್ನಿಸ್ತು ಅಂತ ನೀವೇ ಬರೀರಿ ಸೋಷಿಯಲ್ ಮೀಡಿಯಾದಲ್ಲಿ. ಸಿನಿಮಾ ಹೊಸ ಅಪ್ರೋಚ್ ಇದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಬನ್ನಿ. ನಾವು ಹೇಳಿದ ಯಾವ ಮಾತು ನಂಬೇಡಿ, ನನ್ನ ಮಾತನ್ನು ನಂಬೇಡಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಎಳಿಬೇಡ್ರಿ. ಓಕೆ, ಹಾಯ್. ಓಕೆ, ತುಳುನಾಡಿನ ಕಲ್ಚರ್ನ ಒಂದು ಚಿಕ್ಕ ಪಾತ್ರ ಆಗುತ್ತೆ. ಅಂದರೆ ಹುಲಿ ನಲಿಕೆ, ಹುಲಿ ವೇಷ ಹಾಕಿ ಹುಲಿ ಡ್ಯಾನ್ಸ್ ಮಾಡೋದು. ಅದ್ರ ಬಗ್ಗೆ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ನಾವೆಲ್ಲ ಈಗ ಮ್ಯಾಂಗ್ಳೂರಿಯನ್ಸ್ ಖಂಡಿತ ಒಂದ್ಸಲನಾದ್ರೂ ನೋಡಲೇಬೇಕು. ನಾನು ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ನನಗಂತೂ ತುಂಬ ಇಷ್ಟ ಆಗಿದೆ. ದಯವಿಟ್ಟು ನೀವು ಬನ್ನಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ. ಆದಷ್ಟು ಈ ಸಿನಿಮಾನ ಸ್ಪ್ರೆಡ್ ಮಾಡೋಕ್ಕೆ ಟ್ರೈ ಮಾಡೋಣ. ಒಂದು ಒಳ್ಳೆ ಸಿನಿಮಾ, ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಎಲ್ಲರೂ ಇಷ್ಟಪಟ್ಟು ಸಿನಿಮಾ ನೋಡಿ. ಓಕೆ, ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಈಗ ತಾನೇ
ಮಾರ್ನಮಿ ಸಿನಿಮಾ ನೋಡ್ಕೊಂಡು ಆಚೆ ಬಂದ್ವಿ. ಅಮೇಜಿಂಗ್ ಮೂವಿ. ಸ್ಟಾರ್ಟಿಂಗ್ ಇಂದ ನಿಮಗೆ ಚೈತ್ರ ಅವರ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅಂಡ್ ನಮ್ಮ ಋತ್ವಿಕ್ ಅವರ ಆಕ್ಷನ್ ಮಸ್ತಾಗಿ ಬಂದಿದೆ ಅಂಡ್ ನೋಡೋದಕ್ಕೆ ಮಜವಾಗಿತ್ತು. ಅಂಡ್ ಸೆಕೆಂಡ್ ಹಾಫ್ ಹೋಗ್ತಾ ಹೋಗ್ತಾ ಲೈಕ್ ಯು ಕಾಂಟ್ ಇವನ್ ಎಕ್ಸ್ಪೆಕ್ಟ್ ಈ ತರ ಒಂದು ಟ್ವಿಸ್ಟ್ ಇರುತ್ತೆ ಸಿನಿಮಾದಲ್ಲಿ ಅಥವಾ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆ ಥರದ್ದೊಂದು ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಋತ್ವಿಕ್ ಅವರದ್ದು ತಿನ್ಕೊಂಡಿದ್ದಾರೆ. ಚೈತ್ರ ಜೆ ಅವರವರು ಋತ್ವಿಕ್ ಅವರ ಆಕ್ಷನ್, ಮ್ಯೂಸಿಕ್ ಆಗಲಿ, ಡೈರೆಕ್ಷನ್ ಆಗಲಿ, ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸು ಕ್ರೇಜಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಅಂಡ್ ಐ ಲವ್ ದ ಮೂವಿ. ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ. ಮೂವಿ ಅಂತೂ ತುಂಬಾ ಚೆನ್ನಾಗಿದೆ. ವಿಲ್ ನಾಟ್ ಡಿಸಪಾಯಿಂಟ್ ಯು. ಥ್ಯಾಂಕ್ ಯು. ಕನ್ನಡದಲ್ಲಿ ಇಂಥ ಒಂದು ಅದ್ಭುತವಾದ ಫಿಲ್ಮ್ ರೀಸೆಂಟ್ಲಿ ಬಂದಿರೋದು ಇಟ್ಸ್ ಆರ್ ಗುಡ್ ಲಕ್ ಅಂತ ಹೇಳ್ಕೊಳ್ತೀನಿ. ಆ್ಯಂಡ್ ಅಮೇಝಿಂಗ್ ಫಿಲ್ಮ್, ಫಿನಾಮಿನಲ್ ವರ್ಕ್. ನಾವು ನಿನಗಾಗಿ ಸೀರಿಯಲ್ ಮಾಡುವಾಗ ಋತ್ವಿಕ್ ಅವ್ರು ಎಷ್ಟು ಕಷ್ಟಪಡ್ತಿದ್ರು ಅಂತ ನಾವು ನೋಡ್ತಾ ಇದ್ವಿ. ಆ್ಯಂಡ್ ಅದು ಫೈನಲಿ ಇವತ್ತು ನೋಡಿ ತುಂಬಾನೇ ಹೆಮ್ಮೆ ಅನಿಸ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ವಿ ವಿಶ್ ಹಿಮ್, ಚೈತ್ರ ಆ್ಯಂಡ್ ದ ಎಂಟೈರ್ ಟೀಮ್ ಬೆಸ್ಟ್. ಆ್ಯಂಡ್ ಎಲ್ಲರೂ ಬಂದು ನೋಡಿ ಇದನ್ನ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಹಾಯ್, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ಈಗ ಜಸ್ಟ್ ಮಾರ್ನಮಿ ಸಿನಿಮಾ ನೋಡ್ಕೊಂಡು ಬಂದೆ. ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಮಾಡಿರುವಂತಹ ಸಿನಿಮಾ. ಭಾವನೆ ಮತ್ತೆ ಸಂಬಂಧಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ಅನ್ನೋದನ್ನ ಒಂದೇ ಎಳೆಯಲ್ಲಿ ತೆಗೆದು ಅದರಲ್ಲಿ ಬಣ್ಣಗಳನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ವಿಭಿನ್ನವಾಗಿ. ಅಂಡ್ ಪರ್ಸನಲಿ ನಾನು ಚೈತ್ರ ಜೆ ಆಗಿರ್ಬೋದು ಅಥವಾ ಋತ್ವಿಕ್ ಮಠದ್ ಆಗಿರ್ಬೋದು, ಇವರಿಬ್ಬರ ಅಭಿಮಾನಿಗಳಿಗೆ ಅವರು ಎಲ್ಲೂ ಬೇಜಾರು ಮಾಡಿಲ್ಲ. ಪ್ರತಿ ಫ್ರೇಮ್ ಅಲ್ಲೂ ನಟನೆ ಅಂತ ಬಂದಾಗ ತುಂಬಾ ಚೆನ್ನಾಗಿ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ಕೊಟ್ಟು ಸಖತ್ತಾಗಿ ಮಾಡಿದ್ದಾರೆ. ದೇ ಆರ್ ನಾಟ್ ಡಿಸಪಾಯಿಂಟಿಂಗ್ ಅಸ್ ಎನಿವೇರ್ ಅಂತ ಹೇಳ್ಬೋದು. ಹೋಲ್ ತಂಡ, ಇಡೀ ತಂಡದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಜಾಸ್ತಿ ಹಾರ್ಡ್ ವರ್ಕ್ ಕಾಣಿಸುತ್ತೆ. ಮತ್ತೆ ಅದೇ ನಾವೆಲ್ಲರೂ ಜೀವನ ಮಾಡೋದೇ ಒಂದೊಳ್ಳೆ ಮನೆಗೆ, ಗಾಡಿಗೆ, ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ಲಿ ಅನ್ನೋದಕ್ಕೆ. ಈ ಒಂದು ಕನಸನ್ನ ಇಟ್ಕೊಂಡು ಏನೆಲ್ಲ ಆಗುತ್ತೆ ಒಬ್ಬರ ಜೀವನದಲ್ಲಿ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಮಾರ್ನಮಿ ಸಿನಿಮಾನ ನೋಡಿ ಬೆಳ್ಸೋಣ ಈ ತಂಡನ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಕ್ಲೈಮ್ಯಾಕ್ಸ್ ಅಲ್ಲಿ ಎಮೋಷನಲ್ ಆಗ್ಬಿಟ್ಟೆ ನಾನು. ಕ್ಯಾಮ್ರಾಸ್ ಎಲ್ಲ ಇದೆ ಅಂತ ಐ ವಾಸ್ ಕಂಟ್ರೋಲಿಂಗ್ ಮೈ ಸೆಲ್ಫ್, ಬಟ್ ನಿಜವಾಗ್ಲೂ ತುಂಬಾನೇ ಎಮೋಷನಲ್ ಮೂವಿ. ಅಂಡ್ ಋತ್ವಿಕ್ ಅವ್ರನ್ನ ಗಿಣಿರಾಮ ಸೀರಿಯಲ್ ಅಲ್ಲಿ ಎಲ್ಲರೂ ನೋಡಿರ್ತೀವಿ, ಅವ್ರ ಆಕ್ಟಿಂಗ್ ಹೇಗಿರುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಈ ಒಂದು ಮೂವಿಲಿ ತುಂಬಾನೇ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡಿದ್ದಾರೆ. ಅವರು ಪೂರ್ತಿ ಎಫರ್ಟ್ ಹಾಕಿ ಆಕ್ಟ್ ಮಾಡಿದ್ದಾರೆ. ಬಟ್ ಓನ್ಲಿ ಥಿಂಗ್ ಏನಂದ್ರೆ ಎಲ್ಲರೂ ಬಂದು ನೋಡ್ಬೇಕು, ಸಪೋರ್ಟ್ ಮಾಡ್ಬೇಕು. ಜಸ್ಟ್ ಎಲ್ಲಾ ಮೂವಿಗೂ ರಿವ್ಯೂ ಕೊಡ್ತಿದೆ ಅಂತ ಅಲ್ಲ, ಬಟ್ ಸ್ಟಿಲ್ ಇದೊಂದು ಮೂವಿ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ಎಲ್ಲರ ಒಂದು ಲೈಫಲ್ಲಿ, ಕೆಲವೊಬ್ರು ಹುಡುಗರ ಲೈಫಲ್ಲಿ ತುಂಬಾ ಆಗಿರುತ್ತೆ ಈ ತರದ ಸಿಚುವೇಶನ್ಸ್ ಅಂತ ಅನ್ಕೊಳ್ತೀನಿ. ನನಗೂ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು ಈ ಮೂವಿ ನೋಡೋದಕ್ಕೆ. ಇವಾಗ್ಲೂ ನನಗೆ ಅದು ಹಂಗೆ ಇದೆ, ಕ್ಲೈಮ್ಯಾಕ್ಸ್ ಅಲ್ಲಿ ನೋಡಿದೀನಿ, ಕಣ್ಣಲ್ಲಿ ಹಂಗೆ ಇದೆ. ಸೊ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಅಂಡ್ ಮೂವಿ ನೋಡಾದ್ಮೇಲೂ ಅದೊಂದು ಕೆಲವೊಂದು ಮೂವೀಸ್ ಅಲ್ಲಿ ಮಾತ್ರ ಅದು ಉಳ್ಕೊಳ್ಳುತ್ತೆ ಲಾಸ್ಟ್ವರೆಗೂ ಬಂದ್ಮೇಲೂ. ಸೊ ಆ ಥರ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂತಹ ಮೂವಿ. ಆ್ಯಂಡ್ ಎಲ್ಲರೂ ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಕೊಟ್ಟಿರೋ ಪಾತ್ರನ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓವರ್ ಆಲ್ ಮೂವಿ ಎಲ್ಲೂ ಬೋರ್ ಆಗಲ್ಲ, ತುಂಬಾ ಚೆನ್ನಾಗಿದೆ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ ಫ್ಯಾಮಿಲಿ ಜೊತೆಲಿ ನಿಮಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲ ಬಂದ್ರಾ? ನಿಶಾಂತ್ ಸರ್, ಪ್ರಕಾಶ್ ಸರ್ ಇಲ್ಲಿ. ಪ್ರಕಾಶ್ ಸರ್ ಬನ್ನಿ ಸರ್, ಬನ್ನಿ. ಎಲ್ರಿಗೂ ನಮಸ್ತೆ. ಸೊ ಇವತ್ತು ಸೆಲೆಬ್ರಿಟಿ ಪ್ರೀಮಿಯರ್ ಶೋ ಆಯಿತು. ಎಲ್ಲ ಖುಷಿಯಾಗಿ ತುಂಬ ಒಳ್ಳೆ ರಿವ್ಯೂ ಕೊಟ್ಟರು. ನಮ್ಗೆ ಅದೇ ಬೇಕಾಗಿತ್ತು. ನಾವು ಮಾತಾಡಿದ್ದಾಗಿದೆ. ಈಗ ಜನರು ನೋಡಿ ಮಾತಾಡಬೇಕು, ಅದು ಆಗ್ತಾ ಇದೆ. ಸ್ಲೋಲಿ ಡೇ ಬೈ ಡೇ ನಮಗೆ ಥಿಯೇಟರ್ ಹೌಸ್ಫುಲ್ ಕಾಣಿಸ್ತಾ ಇದೆ. ಅದು ಒಳ್ಳೆ ಶಕುನ ಆ್ಯಕ್ಚುಲಿ ನಮಗೋಸ್ಕರ. ಸೊ ಇಡೀ ತಂಡ ಒಂದು ಒಳ್ಳೆ ಶ್ರಮ ಪಟ್ಟು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ಎಲ್ಲರೂ ನೋಡಿ ಖುಷಿ ಪಟ್ಟಿದ್ದಾರೆ. ಸೊ ನೀವು ನೋಡಿ ಖುಷಿ ಪಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತು ಸ್ಪೆಷಲ್ ಸ್ಕ್ರೀನಿಂಗ್ ಎಲ್ಲ ಇಂಡಸ್ಟ್ರಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗಿತ್ತು. ಅಂಡ್ ಅವರೆಲ್ಲರೂ ಮುಖದಲ್ಲಿರೋ
ಒಂದ್ ಟ್ವಿಸ್ಟ್ ನಮ್ ಸಿನಿಮಾಲ್ ನೋಡಿ ಅವ್ರು ಏನೇನೋ ಎಕ್ಸ್ಪೆಕ್ಟ್ ಮಾಡಿದ್ರು ಟುವರ್ಡ್ಸ್ ದಿ ಎಂಡ್ ಇದೇ ಆಗತ್ತೆ ಅದೇ ಆಗತ್ತೆ ಅಂತ, ಬಟ್ ಲಾಸ್ಟ್ ಅಲ್ಲಿ ಅವ್ರು ಅನ್ಕೊಳ್ದೆ ಇದ್ದಿದ್ದು ಎಂಡಿಂಗ್ ಎಲ್ಲ ನೋಡ್ಕೊಂಡು ಹೋದಾಗ ಏನ್ ಹಿಂಗಾಗೋಯ್ತು, ಓ ಮೈ ಗಾಡ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಈ ತರ ಮಾತುಗಳನ್ನ ಕೇಳಿದಾಗ ತುಂಬಾನೇ ಖುಷಿ ಆಯ್ತು. ಅಂಡ್ ಈ ರಿವ್ಯೂಸ್ ಎಲ್ಲಾ ಕಡೆನೂ ಬರ್ತಾ ಇರೋದ್ರಿಂದ ನಮ್ಗೆ ವಿ ಆರ್ ವೆರಿ ಹೋಪ್ಫುಲ್. ಯಾರೆಲ್ಲ ನಮ್ ಸಿನಿಮಾ ನೋಡಿಲ್ಲ ಇನ್ನು ಬಂದ್ ನೋಡಿ, ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಒಂದು ಎಂಟರ್ಟೈನ್ಮೆಂಟ್ ಸಿಗತ್ತೆ ಅನ್ನೋದು ನಮ್ಮೆಲ್ಲರ ಗ್ಯಾರಂಟಿ. ಅಟ್ಲೀಸ್ಟ್ ಇವಾಗಂತೂ ಆ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಲ್ಲಿ ತನಕ ಸಿನಿಮಾ ನೋಡಿದಿರಾ ಎಲ್ರಿಗೂ ಥ್ಯಾಂಕ್ಸು. ಸಿನಿಮಾ ಇಷ್ಟ ಆಗಿದ್ರೆ ದಯವಿಟ್ಟು ಇನ್ನಷ್ಟು ಜನ ಕೇಳಿ, ಜನ ಬರಬೇಕು ಥಿಯೇಟ್ರಿಗೆ. ಸೊ ಅದು ಖುಷಿ ಆಗ್ತಾ ಇದೆ. ಆ್ಯಂಡ್ ಇವತ್ತೇನು ಸೆಲೆಬ್ರಿಟಿ ಶೋ ಇತ್ತು, ಸೊ ಎಲ್ಲರೂ ನೋಡಿ ಖುಷಿ ಪಟ್ಟಿದ್ದಾರೆ, ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಖುಷಿಲಿದ್ದೀವಿ. ಜನ ಬಂದ್ರೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ಸೊ ಆದಷ್ಟು ಬೇಗ ಬನ್ನಿ, ಸಿನಿಮಾ ನೋಡಿ ಏನ್ ಅನ್ಸ್ತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸರ್ ಥ್ಯಾಂಕ್ ಯು ಎವ್ರಿ ಒನ್. ಆಯ್ತಾ, ಇವತ್ತಿನ ಸ್ಪೆಷಲ್ ಸ್ಕ್ರೀನಿಂಗ್ಗೆ ಬಂದಂಥ ಎಲ್ಲರಿಗೂ ತುಂಬ ಧನ್ಯವಾದಗಳು. ಅವರ ಕೊಟ್ಟಂಥ ನ್ಯಾಚುರಲ್ ರಿವ್ಯೂಸು, ಅವರ ಹೇಳಿದಂಥ ಪಾಯಿಂಟ್ಸು, ಅವರು ಸಿನಿಮಾ ನೋಡ್ಬೇಕಾದ್ರೆ ಕೊಟ್ಟಂಥ ಎಕ್ಸ್ಪ್ರೆಷನ್ಸು, ಸ್ಕ್ರೀನ್ಸು ತುಂಬ ಖುಷಿ ಆಯಿತು ಅದನ್ನ ನೋಡಿ. ಇನ್ನೊಂದು ಕಡೆ ಜನ ದಿನ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ನಾನು ರಿಪೋರ್ಟ್ಸ್ ನೋಡ್ತಾ ಇದ್ದಂಗೆ ಅದು ಬಹಳ ಖುಷಿ ಆಗಿದೆ. ವಿ ಡಿಡ್ ಹೌಸ್ಫುಲ್, ಅದು ಖುಷಿ ಆಗ್ತಾ ಇದೆ. ದಾವಣಗೆರೆ, ಮಂಗಳೂರು, ಉಡುಪಿ, ಕುಂದಾಪುರ, ಮೈಸೂರು ಎಲ್ಲ ಕಡೆ ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ಇದು ಮುಂದುವರಿಬೇಕು. ನೀವು ಇನ್ನೂ ಜಾಸ್ತಿ ನಂಬರ್ಸ್ ಅಲ್ಲಿ ಬಂದು ನೋಡಬೇಕು. ನೀವು ಖುಷಿ ಪಡೋದನ್ನ ನಾವು ನೋಡಿ ಸಂತೋಷ ಪಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಬರೀ ಸರ್, ಫಸ್ಟ್ ಟೈಮ್ ನೀವು ನೀವು ಹೇಳಿದ್ರೆ ನಾವು ಹೇಳ್ತೇವೆ. ನಾನಂತ ಇವತ್ತು ಫಸ್ಟ್ ನೋಡಿದ್ದೆ ಸಿನಿಮಾ. ನನಗೆ ತುಂಬಾ ಖುಷಿ ಆಯ್ತು. ಫ್ಲೋದಲ್ಲಿ ಸಿನಿಮಾ ನೋಡಿರ್ಲಿಲ್ಲ, ತುಂಬಾ ಖುಷಿ ಆಯ್ತು. ಅಂಡ್ ಇಬ್ರು ತಿಂದಾಕಿದ್ದಾರೆ. ಸೊ ತುಂಬಾ ಒಳ್ಳೆ ರಿವ್ಯೂಸ್ ಬರ್ತಾ ಇದೆ. ಎಲ್ಲರೂ ಚೆನ್ನಾಗಿ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಿದ್ರು ಇಡೀ ತಂಡಕ್ಕೆ. ಅಂಡ್ ಸ್ವಲ್ಪ ಶೋಸ್ ಜಾಸ್ತಿ ಆಗ್ತಾ ಇದೆ ಎಲ್ಲ ಕಡೆನೂ. ಮೇ ಬಿ ನಿಮ್ ಕಡೆಯಿಂದ ಒಂದಷ್ಟು ಪ್ರಮೋಷನ್ಗಳಾಗಬೇಕು, ಇನ್ನೂ ಜನ ಬರಬೇಕು ಥಿಯೇಟರ್ಗೆ. ದಯವಿಟ್ಟು OTT ಗೆ ವೇಟ್ ಮಾಡಬೇಡಿ. ಒಳ್ಳೆ ಸಿನಿಮಾನ ನೀವು ಖಂಡಿತವಾಗಿ ಗೆಲ್ಸಿದ್ದೀರಾ. ಈ ಸಿನಿಮಾನು ಕೂಡ ಅದೇ ರೀತಿ ಗೆಲ್ಸ್ಕೊಡ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ ಸಹ. ನಮ್ಮ ಮೂವಿ ತುಂಬಾ ಚೆನ್ನಾಗಿ ರಿಸೀವ್ ಆಗಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ನಮ್ಮ ಮೂವಿ ಬಗ್ಗೆ. ನಿಮ್ಗೆಲ್ಲರಿಗೂ ತುಂಬಾ ದೊಡ್ಡ ಥ್ಯಾಂಕ್ ಯು. ಬಿಕಾಸ್ ಐ ಥಿಂಕ್ ಇನ್ನು ನಿಮ್ಮ ಕೈಯಲ್ಲಿದೆ ನಮ್ಮ ಮೂವಿಯ ಬಗ್ಗೆ ಇನ್ನೂ ಎಲ್ಲರಿಗೆ ಪ್ರಚಾರ ಮಾಡಿ, ಇನ್ನು ಜನಗಳು ನಮ್ಮ ಮೂವಿ ನೋಡ್ಲಿಕ್ಕೆ ಬರುವ ಹಾಗೆ ಮಾಡ್ಲಿಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ಎಲ್ರಿಗೂ ಮೀಡಿಯಾದವರಿಗೆ ನಮ್ಮ ಕಡೆಯಿಂದ ಫಸ್ಟ್ ಥ್ಯಾಂಕ್ಸ್ ಅಂತ ಹೇಳ್ತಾ ಇದೀವಿ. ಸಿನಿಮಾ ಅವ್ರು ಹೇಳಿದಾಗ ಇಷ್ಟೆಲ್ಲ ಶೋಸ್ ಜಾಸ್ತಿ ಆಗ್ತಿದೆ ಅಂತ ಅದಕ್ಕೆ ಕಾರಣ ನೀವು ಪಬ್ಲಿಸಿಟಿ ಮಾಡೋದ್ರಿಂದ ಎಲ್ಲ ಆಗ್ತಾ ಇರೋದು. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಜನಗಳ ಹತ್ರ ಕೇಳೋದು ಇಷ್ಟೇ, ಜನ ಅವ್ರು ಹೇಳಿದಾಗೆ ನಮ್ಗೆ ಸ್ವಲ್ಪ ಕಮ್ಮಿ ಅಂತಾನೆ ಕಾಣಿಸ್ತಾ ಇದೆ. ಜನ ಇನ್ನೂ ಜಾಸ್ತಿ ಬರ್ತಾ ಇರಬೇಕು. ಮಾರ್ನಮಿ ಹಬ್ಬಕ್ಕೆ ಕರೆಕ್ಟಾಗಿ ನಡಿಬೇಕು ಅಂತಿದ್ರೆ ನೀವೆಲ್ಲರೂ ಸಿನಿಮಾವನ್ನು ನೋಡ್ಬೇಕು ಅಂತ